ಮುತ್ತಜ್ಜರ ಕಾಲದಿಂದಲೂ ಬಡತನ ಎಂಬ ಭೂತ ನಮ್ಮ ಬೆನ್ನಿಗೆ ಹತ್ತಿ ಈ ಬಡತನಕ್ಕೆ ಬೆಂದು ಬೆಂದಾಗಿ ನನ್ನ ತಾಯಿ ನನ್ನನ್ನ ಈ ಭೂಮಿಗೆ ಕಳಿಸಿ ತಾನು ಸತ್ತು ಸ್ವರ್ಗಸ್ಥಳಾದಳು. ತಂದೆ ತಾಯಿ ಇಲ್ಲದೆ ಬಂಧು ಬಳಗವಿಲ್ಲದೆ ಅನಾಥೆಯಾದ ನನ್ನನ್ನ ಕೈ ಹಿಡಿದು ಸತಿಯಿಂದ ಸ್ವೀಕಾರ ಮಾಡಿ ಈ ಮನೆಗೆ ತುಂಬಿಸಿಕೊಂಡ್ರು. ಈ ಊರ ಹಿರಿಯ ರೈತ ಎನಿಸಿಕೊಂಡಿರುವ ನನ್ನ ಗಂಡ ಸತ್ಯವಂತ. ಹಾಗೆ ಸತಿಪತಿಗಳಾದ ನಮ್ಮಿಬ್ಬರ ಕಣ್ಣುಗಳಾದ ನನ್ನ ಮೈದುನರು ಯಮದರ್ದಿ ಕುಸ್ತಿ ಕಬಡ್ಡಿ ಅಂತ ಹೀಗೆ ತಿರುಗಾಡ್ತಾ ಇದ್ದಾನೆ. ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಡು. ಇನ್ನೊಬ್ಬ ಮೈದುನ ನನ್ನ ಸಂಪತ್ತು ಓದ್ತಾ ಇದ್ದಾನೆ. ಅವನ ವಿದ್ಯೆಯನ್ನು ಸಂಪೂರ್ಣಗೊಳಿಸು. ಹಾಗೆ ನನಗೊಂದು ಮಗುವನ್ನು ಕಲ್ಪಿಸಿ ಈ ನಾಳೆಯ ಜೀವನ ಸಾರ್ಥಕವಾಗುವಂತೆ ಮಾಡು ತಂದೆ, ಮಾಡು. ಅದು ಅಲ್ಲದೆ ಹಣದ ಮದದಲ್ಲಿ ನಾನೇ ಈ ಊರಿನ ಗೌಡ ಅಂತ ಬೆಳೀತಾ ಇದ್ದೇನೆ. ಆ ಗೌಡ ಹಾಗೂ ಆ ಪಾಟೀಲ ಅವರಿಬ್ಬರನ್ನ ಸಂಹರಿಸಿ ನಮ್ಮನ್ನು ರಕ್ಷಿಸುವ ಭಾರ ನಿನ್ನಲ್ಲಿ ಕೂಡಿದೆ ತಂದೆ, ನಿನ್ನಲ್ಲಿ ಕೂಡಿದೆ. ಮುಗ್ದಿದೆ. ಬನ್ನಿ ಸ್ವಾಮಿ, ಮೊದಲು ದೇವರ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ನನ್ನ ತಮ್ಮ ಜಮದಲ್ಲಿ ಜೋಡೆತ್ತರ ಚಕಡಿ ರೇಸಿಗೆ ಹೋದ, ಇನ್ನೂ ಬಂದಿಲ್ಲವೇ? ಅವನ ಯಾಕೋ ಇನ್ನೂ ಮನೆಗೆ ಬಂದಿಲ್ಲ ರೀ. ಚಕ್ಡಿ ರೇಸ್ ಮುಗಿಸ್ಕೊಂಡು ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮುಗಿರ್ಬೇಕು ನನ್ನ ಮುದ್ದು ಮೈದನ ಜಮದಗ್ನಿ. ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತರ ಚಕಡಿ ರೇಸು ಕಬಡ್ಡಿ ಕುಸ್ತಿ ಕುಳಿತು ಬಂದರಿ. ಚಿಕ್ಕಂದಿನಿಂದ ಅವನಿಗೆ ಬಹಳ ಇಷ್ಟ. ಅವರ ಇಷ್ಟದಂತೆ ನಡೆದುಕೊಳ್ಳೋದು ಹಿರಿಯರಾದ ನಮ್ಮ ಧರ್ಮ. ಅದಿರ್ಲಿ, ಈಗ ಮೈದನ ಜಮದಗ್ನಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೆ ಮದುವೆ ಮಾಡಿ ಸಂಸಾರ ಎಂಬ ಸಾಗರಕ್ಕೆ ಹಚ್ತಿರೋ ಅಥವಾ ಹೀಗೆ ಮುದ್ದು ಮುದ್ದು ಮಾತಾಡುತ್ತಾ ಅವನನ್ನು ಹೊಂಬನಾಗಿ ಬೆಳೆಸ್ತಿರೋ? ಏನೇ ಶಬರಿ, ಸೋದರ ಬಾಳ ಬಂಗಾರವಾಗಲೆನ್ನು ವಾಸಿ ನನಗಿಲ್ಲೊಂದು ತಿಳಿಯ. 18 ವರ್ಷ ತುಂಬಿ 19 ವರ್ಷಕ್ಕೆ ಕಾಲಿಡುತ್ತ ನನ್ನ ತಮ್ಮ ಜಮದನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಿಯಾದರೂ ಒಂದು ಒಳ್ಳೆ ಮನೆತನದ ಸುಖಾನೆಯನ್ನು ನೋಡಿ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನನ್ನ ತೇವೇನು ಭಾರ ಇಳಿಯುತ್ತದೆ. ಹೌದು ರೀ, ನನ್ನ ಮೈದುನರಾದ ಜಮದಗ್ನಿ ಸಂಪತ್ ಇವರಿಬ್ಬರು ಒಂದೊಂದು ಹಾದಿಗೆ ಹಚ್ಚಿದ್ರೆ ಅಣ್ಣ ಅತ್ತಿಯರಾದ ನಮ್ಮಿಬ್ಬರ ತಲೆ ಮೇಲಿನ ಭಾರ ಕಡಿಮೆಯಾಗಿ ನಮ್ಮ ಜೀವನ ಸಾರ್ಥಕವಾಗುತ್ತೆ ಸ್ವಾಮಿ, ಸಾರ್ಥಕವಾಗುತ್ತೆ. ಶಬರಿ, ನನ್ನ ಮನದಲ್ಲಿ ಉಂಟಾದ ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆ. ಏನ್ರಿ ಸಂಶಯನ? ಅದ್ಯಾವ ಸಂಶಯ ನಿಮ್ಮ ಮನದಲ್ಲಿ ಉಂಟಾಗಿ ತೊಡಗಿತು? ಹೇಳಿ ಸ್ವಾಮಿ, ಅದ್ಯಾವುದು ಅಂತ ಹೇಳಿ. ಏನು ಮಾತನಾಡುತ್ತಿರುವ ಶಿವರಿ? ಗಂಡ ಹೆಣ್ಣವೆಂದರೆ ಸಂಸಾರ 2 ಕಣ್ಣುಗಳು, ಮೇಲಾಗಿ ಸದು ಮಧ್ಯೆ ಇಬ್ಬರು ಜೋಡತ್ತಿನ ಬಂಡೆ 2 ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳೆದು ಹೋದರೆ ಬಂಡೆ ಮುಂದೆ ಸಾಗಲಾಗದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ಸಂಸಾರ ಸಸಾರ. ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳಿದೆ, ಮತ್ತಾರ ಮುಂದೆ ಹೇಳಿ ಹುಚ್ಚಿ? ಹಾಗಾದ್ರೆ ಸಂಕೋಚವಿಲ್ಲದೆ ಹೇಳಿ ಸ್ವಾಮಿ, ಅದ್ಯಾವುದು ಅಂತ. ನೋಡಿ ಶಬರಿ, ನಾವಂತೂ ಮದುವೆಯಾಗಿ ಎಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಇನ್ನು ಮುಂದೆ ಇದೇ ರೀತಿ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ನೀ ಸಂಪತ್ ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? 4 ಜನರಿಗೆ ಬುದ್ಧಿವಾದದ ಮಾತು ಹೇಳುವ ನೀವು ಯಾವಾಗಲೂ ಇಂಥ ಅಪನಂಬಿಕೆಗೆ ಆಸ್ಪದ ಮಾಡಿ ಕೊಡಬಾರ್ದು ಸ್ವಾಮಿ. ನೋಡಿ, ನನ್ನ ಇಬ್ಬರು ಮೈದುನರು ನನ್ನ ಮೈದುನರಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ತಿಳಿದು ನನ್ನ ಕೈಯಾರೆ ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವರನ್ನು ಮಾಡಿದ್ದೀನಿ. ಅವರು ಯಾವ ಕಾಲಕ್ಕೂ ಕೇಳಿ ಬಗಿಲಾರು ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಒಂದು ಆ ನಿನ್ನ ನಂಬಿಕೆ ಸುಳ್ಳು ಬಗೆದು ಕೇಳು ಬಗೆದರೆ ಸ್ವಾಮಿ, ತಾಯಿಯಾದವಳು ಮಗುವನ್ನ 9 ತಿಂಗಳು ತನ್ನ ಮಡಿಲಲ್ಲಿ ಬಚ್ಚಿಟ್ಕೊತಾಳೆ. ಹೆರಿಗೆಯಾದ ನಂತರ ಮಗುವಿಗೆ ಹಾಲುಣಿಸಿ ಬೆಳೆಸ್ತಾಳೆ. ಮೊಲೆ ಹಾಲು ಕುಡಿಸುವಾಗ ಮಗುವು ತಾಯಿ ತೊಡೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡುತ್ತೆ ಅಂತ ತಿಳಿದು ತಾಯಿಯಾದವಳ ತೊಡೆಯನ್ನೇ ಕತ್ತರಿಸಿ ಬಗಿತಾಳ, ಇಲ್ಲ ಮಗುವನ್ನ ಸಾಯಿಸ್ತಾಳ. ಸ್ವಾಮಿ, ಅದರಂತೆ
ಅವರಿಬ್ಬರು ನಮ್ಮ ಮಕ್ಕಳು ಅಂತ ತಿಳಿದು ಜೋಪಾನ ಮಾಡೋಣ. ಮುಂದೆ ಅವರಿಗೆ ಬಿಟ್ಕೊಟ್ಟಿದ್ದು ನಮ್ಮಿಬ್ಬರು ರಕ್ಷಣೆ ಭಾರ. ಶಿವರಿ, ನೀನು ನಿಜವಾಗಿ ಧರ್ಮ ದೇವತೆ ಕಣೆ, ನೀನು ನಿಜವಾಗಿ ಧರ್ಮ ದೇವತೆ. ನೋಡಿ, ಅಂತ ದೊಡ್ಡ ಬೆನ್ನುಡುಗಳ ಹೊಗಳಕ್ಕೆ ಮಾತೆ ಹಾಕ್ರಿ. ಸತಿ ಶಬರಿ ಬಾಯಿಲೆ. ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದು ಮಕ್ಕಳಂತೆ ಮಕ್ಕಳನ್ನು ಪಿಸಾದಂತೆ ಕಾಣುವ ಈ 21ನೇ ಶತಮಾನದ ಕಾಲದಲ್ಲಿ ಮೈದನರ ಮಕ್ಕಳಂತೆ ಕಾಣುವ ನಿನ್ನ ಹಿರಿಮೆ ಅಮೋಘವಾದದ್ದು. ನನ್ನ ಮೈದನರ ಮೇಲೆ ಎಷ್ಟೊಂದು ಪ್ರೀತಿ ಇದ್ದರೂ ಪರೀಕ್ಷಿಸಲು ಈತನಾರ ಮಾತಾಡಿದಷ್ಟೇ. ನನ್ನ ತಮ್ಮದ ಸಹ ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು, ಅವರೆಂದಿಗೂ ನಮಗೂ ವಿರೋಧಿಗಳಾಗಲಾರರು. ಅದೇ ಮತ್ತೆ ಯಾವಾಗ ನೋಡಿದ್ರು ಚಿಕ್ಕ ಮಕ್ಕಳ ತರ ಚೇಷ್ಟೆ ಮಾಡ್ತಾನೆ ಇರ್ತೀರಾ. ಬನ್ನಿ, ಹೊತ್ತಾಯ್ತು, ಊಟ ಮಾಡಿ. ಶಬರಿ, ಊಟ ಮಾಡೋದಕ್ಕಿಂತ ಮೊದಲು ನನಗೆ ಏನಾದ್ರು ಸಿಹಿ ತಿನ್ನೋ ರಸ ನೋಡ್ತೀನ? ಹೋಗ್ರಿ, ಯಾವಾಗ್ಲೂ ಬರೀ ಹುಡುಗಟ್ಟಿನಿ ನೀವು.